ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ನೌಕರರ ಬಂಧುಗಳಿಗೆ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಸರ್ಕಾರ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದೆ. ಯಾವ ರೀತಿ ಗೊತ್ತೇ? ಹಿಂದೆಲ್ಲ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ನೌಕರರ ಸಂಘದ ಸಂಘಟನೆಗಳ ಮುಖ್ಯಸ್ಥರು ಅಂದರೆ ಅಧ್ಯಕ್ಷರು ಪದಾಧಿಕಾರಿಗಳ ಸಹಿ ಪಡೆಯುವುದಾಗಲಿ ನೌಕರರ ಸಹಿ ಪಡೆಯುವುದಾಗಲಿ ಮಾಡಿರಲಿಲ್ಲ. ಈ ಸಾರಿಯಿಂದ ಹೊಸ ಸಂಪ್ರದಾಯವನ್ನು ಸೃಷ್ಟಿ ಮಾಡಿದೆ. ಕಾರಣ ಯಾಕೆ ಅಂದರೆ ವೇತನ ಹೆಚ್ಚಳ ಮುಷ್ಕರ ಮತ್ತೊಂದು ವಿಚಾರ ನ್ಯಾಯಾಲಯಕ್ಕೆ ಹೋಗ್ತಿರಲಿಲ್ಲ. ಇಲ್ಲಿಲ್ಲ ಇವ್ರ ಮಧ್ಯದಲ್ಲೇ ತೀರ್ಮಾನ ಆಗಿಬಿಡ್ತಿತ್ತು. ಒಂದು 3-4 ದಿನ ಮುಷ್ಕರ ಮಾಡೋರು, 3-4 ದಿನ ಸಂಬಳ ಹೋಗೋದು, ಒಂದಷ್ಟು ಜನ ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ವರ್ಗಾವಣೆ ಅಮಾನತು ಮತ್ತೊಂದು ಮಾಡೋರು, ಅಲ್ಲಿದ್ದಲ್ಲಿಗೆ ಸರೋಯ್ತು. ಯಾವಾಗ ನ್ಯಾಯಾಲಯದ ಮುಖಾಂತರ ಹೋದ್ರು ಈಗ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಿದೆ. ಯಾಕೆಂದರೆ ಸರ್ಕಾರ ಈಗಲೂ ಕಾರ್ಮಿಕ ಸಂಘಟನೆಗಳ ಮುಖ್ಯಸ್ಥರು ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ಮಂಡಳಿಗಳ ನೌಕರರಿಗೆ ಎಷ್ಟಿದೆ ವೇತನ, ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆಯಲ್ಲಿ ನಮ್ಮನ್ನು ನೀವು ಬಂಧಿಸಿದ್ದೀರಲ್ಲ, ನಮಗೆಷ್ಟಿದೆ ಮೂಲ ವೇತನ ಅಂತ ಹೋದರೂ ಈಗಲೂ ನ್ಯಾಯಾಲಯ ಅಷ್ಟು ಕೊಡಬೇಕು ಅಂತ ಹೇಳ್ಬಿಡ್ತದೆ. ಅದಕ್ಕೇನು ಮಾಡ್ತಾರೆ ಇವರು? 12.5% ವೇತನ ಹೆಚ್ಚಳ ಮಾಡಿದ್ವಿ ಸ್ವಾಮಿ ಅಂದ್ಬಿಟ್ಟು KSRTC ವ್ಯವಸ್ಥಾಪಕ ನಿರ್ದೇಶಕರ ಆದೇಶವನ್ನು ಅವ್ರ ಕೈಗೆ ಕೊಡ್ತದೆ. ಹೌದಾ, ಇದಕ್ಕೆ ಒಪ್ಪಿಗೆ ಇದೆಯಾ ಅಂದ್ರೆ ಹೌದು, ಈ ತಿಂಗಳು ಜಾರಿ ಆಯ್ತದೆ, ಇನ್ನೊಂದು ವಾರದಲ್ಲಿ ಅವ್ರ ಕೈಯಿಂದ ನೌಕರ ಕೈಯಿಂದ ನಾವು ಸಹಿ ಮಾಡಿಸ್ಕೊಂಬಂದು ನಿಮ್ಮ ಕೈ ಕೊಡ್ತೀವಿ ಅಂದಾಗ ಇನ್ನೊಂದು 20 ದಿನ ಮುಂದಕ್ಕೆ ಆಗ್ತದೆ ನ್ಯಾಯಾಲಯ. ಅಷ್ಟರೊಳಗೆ ಇಲ್ಲಿ ರೆಡಿ ಮಾಡ್ಕೊಂಡವ್ರಲ್ಲ ಇವರು 12.5%ಗೆ. ಭವಿಷ್ಯ ನಿಧಿ ಫಾರಂ ಕೊಟ್ಟಾಗ, ನಿಮಗೆ ವಾರ್ಷಿಕ ವೇತನ ಬಡ್ತಿ ಚೀಟಿ ಕೊಟ್ಟಾಗ ಸೈನ್ ಮಾಡಿಸಿ ಒಂದು ನಿಮ್ಮ ಸೇವಾವಧಿ ಪುಸ್ತಕ ಇಟ್ಕೊತಾರೆ, ಒಂದು ನಿಮ್ಮ ಕೈ ಕೊಡ್ತಾರಲ್ಲ, ಹಂಗೆ ತಗೊಳಪ್ಪ ಇಷ್ಟು ವೇತನ ಹೆಚ್ಚಳ ಆಗೋದು ನಿಂದು, ಇಲ್ಲೊಂದು ಸೈನ್ ಹಾಕು ಅಂತಾರೆ. ನೀವು ಪಾಲಿಗೆ ಬಂದದ್ದು ಪಂಚಾಮೃತ, ಆದಷ್ಟೇ ಆರಂಭ ಊದಷ್ಟೇ ಮಳೆಗಾಲ. ಇನ್ನೇನೋ ಮಾಡೋಕೆ ಹೋಗಿ ಅವರು ಒಂದು 12 ತಿಂಗಳು ನುಂಗಿ ನೀರು ಕುಡ್ಕೊಂಡ್ರು, ಇವರು 15 ತಿಂಗಳು ಅವ್ರದ ದೌರ್ಬಲ್ಯವನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇವರು 15 ತಿಂಗಳದ ನುಂಗಿ ನೀರು ಕುಡ್ಕೊಂಡ್ರು. ಇನ್ನೇನಾರ ಮುಂತ್ಕೋದದು ಅಂದ್ಬಿಟ್ಟು ಕಣ್ಣಿಗೆ ಒತ್ಕೊಂಡು ಸೈನ್ ಹಾಕೋದಾದರೆ ಹಾಕ್ಬೋದು. ನೀವು ಸೈನ್ ಹಾಕ್ತೇ ಇದ್ರು ಈ ವೇತನ ನಮಗೆ ಒಪ್ಪಿಗೆ ಇಲ್ಲ ಅಂತ ಅಂದ್ರೂ ವೇತನ ಹೆಚ್ಚಳ ಆಗೇ ಆಯ್ತದೆ. ಒಪ್ಪಿಗೆ ಇದೆ ಅಂದ್ರೂ ಒಪ್ಪಿಗೆ ಇಲ್ಲ ಅಂತೂ ಸೈನ್ ಹಾಕ್ಬೋದಲ್ಲಿ. ಆ ಚೀಟಿ ಕೊಡ್ತಾರಲ್ಲ, ಈ ವೇತನ ಹೆಚ್ಚಳ ನಮಗೆ ಒಪ್ಪಿಗೆ ಇಲ್ಲ. ಯಾಕೆ ಒಪ್ಪಿಗೆ ಇಲ್ಲ? ಕಳೆದ ಬಾರಿ ಕರೋನಾ ಟೈಮು 15% ಕೊಟ್ಟರು, ಈಗ 12ವರೆಗೆ ಇಳಿದಿದೆ. ಹಂಗಾರೆ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಿದೆಯಾ? ಗಾಡಿ ಪೆಟ್ರೋಲು, ಬಾಡಿ ಪೆಟ್ರೋಲು, ಆಹಾರ ಪದಾರ್ಥಗಳು, ದಿನವೈ ಬೆಳೆಸ್ತಕ್ಕಂಥ ಪದಾರ್ಥಗಳು ಎಲ್ಲ ಕಡಿಮೆ ಆಗಿರ್ಬೇಕು ತಾನೇ. ಕಡಿಮೆ ಮಾಡಿದ್ಮೇಲೆ ಆ ಲೆಕ್ಕದಲ್ಲಿ ಯೋಚನೆ ಮಾಡಿ ಸೈನು ಹಾಕ್ಬೋದು. ಹಂಗಾದಾಗ ಅವರು ಯಾರು ಇದಕ್ಕೆ ಒಪ್ಪಿಗೆ ಇದೆ ಅಂತಾರೆ, ತಕೋಗಿ ಅಲ್ಲಿ ವಕೀಲರು ನ್ಯಾಯಾಧೀಶರು ಮುಂದೆ ಇಲ್ಲಿ ನೋಡಿ ಸ್ವಾಮಿ ಸೈನ್ ಹಾಕವ್ರೆ ಅಂತಾರೆ. ಅದಲ್ಲ. ಏಕೆಂದರೆ ಈಗಾಗಲೇ ಸರ್ಕಾರ 72ರಿಂದ 73% 10,000 ರೂಪಾಯಿ ಶಕ್ತಿ ಯೋಜನೆ ಟಿಕೆಟ್ ಕಿತ್ತರೆ ಒಬ್ಬ ನಿರ್ವಾಹಕ ಅದರಲ್ಲಿ 7,200 7,300 ರೂಪಾಯಿ ಕಟ್ತಾಯಿದೆ. ಇನ್ನು 2,600 7,700 ರೂಪಾಯಿ ಹೋಯ್ತು. ಆಸಕ್ತಿಯ ನಾರಿಮಣಿರ ಜೊತೆಲೆಲ್ಲ ನಾವು ವಾಗ್ವಾದ ಮಾಡಿ ಅವ್ರ ಕೈಲಿ ಅನ್ಬಾರ್ದೆಲ್ಲ ನೆನೆಸ್ಕೊಂಡು ಅವರಿಂದ ಒಂದಷ್ಟು ದೂರುಗಳು ಸಂಸ್ಥೆಗೆ ಹೋಗಿ ಇವೆಲ್ಲ ಮಾಡೋದು ಸುಮ್ಮನೆ, ಅದು ಬಹುಮಾನ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನೇ ಹೇಳಬೇಕು ಅಂದರೆ, ಶಕ್ತಿ ಯೋಜನೆ ಬಂದ ನಂತರ ಸಂಸ್ಥೆಯಲ್ಲಿ ಬಹುಪಾಲು ಚಾಲಕ ನಿರ್ವಾಹಕರಿಗೆ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಶುರುವಾಗಿವೆ. ಮಾನಸಿಕ ಒತ್ತಡ ಇವೆಲ್ಲ ಶುರುವಾಗಿವೆ. ಅದಕ್ಕೆ ನಾವು ಹೇಳೋದು, ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಕೊಡ್ಬೇಕು ನಮಗೆ. ಯಾಕೇಳಿ, ಇವತ್ತು ಯಾವುದೋ ಒಂದು ಕಚೇರಿಗೆ ಹೋದರೆ 100 ಜನ 200 ಜನ ಬರೋದಿಲ್ಲ ಅಂತ ಕೆಲಸಕ್ಕೆ. ಯಾವುದೇ ಕಚೇರಿಗೆ ಹೋಗಲಿ, ಸರ್ಕಾರದ ಕಚೇರಿಗಳಿಗೆ 4 ಜನ 5 ಜನ ಬಂದರೇನೋ. ಅದರಲ್ಲಿ ಈ ದಿನ ತಾಂತ್ರಿಕ ಸಮಸ್ಯೆ ಕಾರಣದಿಂದ ಯಾವುದೇ ಅರ್ಜಿಯನ್ನು ಸ್ವೀಕರಿಸ್ತಾ ಇಲ್ಲ, ಮುಗಿದೋಯ್ತು. ಈ ದಿನ ನೆಟ್ವರ್ಕ್ ಇಲ್ಲ, ಅಡಚಣೆಗಳಿಗೆ ಕ್ಷಮಿಸಿ ಮುಗಿದೋಯ್ತು. ಯಾಕೆ ಏನು ಅಂತ ಕೇಳೋರು. ಇಲ್ಲ, ಹಂಗಲ್ಲ. ಒಬ್ಬ ಬಸ್ನವ್ರು ಹತ್ತಾನೆ, ಯಾವುದೋ ಲಿಗ್ಗದಲ್ಲಿ ಅವ್ನು ಟಿಕೆಟ್ ತಗೋದೇ ಇದ್ರೂ ನಿರ್ವಾಹಕನ್ನೇ ಹೊಣೆ ಮಾಡ್ತಾರೆ. ಟಿಕೆಟ್ ತಗೊಂಡು ಕೆಡಿಕೊಬಿಟ್ರು ನಿರ್ವಾಹಕನ್ನೇ ಹೊಣೆ ಮಾಡ್ತಾರೆ. ಇಲ್ಲ ಯಾವುದೋ ಲಿಗ್ಗದಲ್ಲಿ ಮೊಬೈಲ್ ನೋಡ್ಕೊಂಡು ಒಂದು ಸ್ಟಾಪ್ ಮುಂತಕ್ಕೆ ಬಂದುಬಿಟ್ರೆ ಅಲ್ಲಿ ತನಿಖಾಧಿಕಾರಿಗಳು ಬಂದು ಅದಕ್ಕೂ ನಿರ್ವಾಹಕನ ಹೊಣೆ ಮಾಡ್ತಾರೆ. ಮಹಿಳೆಯರ ಸೀಟಲ್ಲಿ ಯಾವುದೋ ಒಬ್ಬ ಪುರುಷ ಕುಂತಿದ್ರೆ ಅದಕ್ಕೂ ನಿರ್ವಾಹಕನ ಹೊಣೆ ಮಾಡ್ತಾರೆ. ಸರ್ಕಾರದ ಬೇರೆ ಇಲಾಖೆ ನಿಗಮದ ನೌಕರರು ಬೆಳಗ್ಗೆ ಹೋದರೆ ಸ್ನಾನ ಮಾಡ್ಕೊಂಡು
ಸಂಟು ಗಿಂಟು ಪೌಡ್ರ್ ಹಾಕೊಂಡು ಬೆಳಗ್ಗೆ ಬಂದರು ಹಂಗೆ ಸಂಜೆಗೆ ಬಂದರು ಗಮ್ ಅಂತ ಇರ್ತಾರೆ. ಹಾಕಿರೋ ಐರಂದು ಪಟ್ಟಿ ಮಾಸಿರುವುದಿಲ್ಲ, ಮಡಚಿರುವುದಿಲ್ಲ, ಅದೇ ಕಲಿಯಾಗಿರ್ತಾರೆ. ಆದರೆ ಸಂಸ್ಥೆ ನೌಕರ ಮುಖ ಗೊತ್ತಾಗೋಯ್ತದೆ. ಕರ್ತವ್ಯ ಮುಗಿಸಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಇವನು ಡ್ರೈವರ್, ಇವನು ಕಂಡಕ್ಟ್ರು, ಮೆಕ್ಯಾನಿಕ್ ಒಂದು ನೋಡ್ತಿದ್ದಂಗೆ. ಅದರಿಂದ ಸಂಸ್ಥೆ ನೌಕರಿಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ಈಗ ಸರ್ಕಾರದ ನಡಾವಳಿಗಳು ಬಂದಿದೆ, ಪಕ್ಕಕ್ಕಿಡಿ. ವ್ಯವಸ್ಥಾಪಕ ನಿರ್ದೇಶಕರ ಆದೇಶ ಬಂದಿದೆ, ಅದನ್ನೂ ಪಕ್ಕಕ್ಕಿಡಿ. ಕೆಳಗೆ ಸೇರಿಸಿ ಶಕ್ತಿ ಯೋಜನೆಯ ಪ್ರೋತ್ಸಾಹಧನ ಅಂತ ಒಂದು 2,000 3,000 ಹೆಚ್ಚಿಗೆ ಕೊಡಿ. ಅಲ್ಲಿ 10,000ಕ್ಕೆ 7,000 ಅಂದರೆ 3,000 ಹೋಯ್ತಾ ಇದೆಯಲ್ಲ. ಒಂದು ದಿನಕ್ಕೆ ಎಷ್ಟು ಕೋಟಿ ಟಿಕೆಟ್ ಎರೀತಾ ಇದ್ದಾರು ನಿರ್ವಾಹಕರು? ಹಂಗಾರೆ ಅದು ಲೆಕ್ಕವಿಲ್ವೇ? ಈಗ ನಾನೇ ಹೇಳಬೇಕು, 10,000 ಕಡಿಮೆ ಅಂದರೆ ನಮ್ಮ ಮಾರ್ಗದಲ್ಲಿ ಆದಾಯ ಬಂದರೆ 2,000 ಫೋನ್ಪೇದು ಬರ್ತದೆ, 2,000 ನಗದು ಬರ್ತದೆ. ಇನ್ನು 6,000 ರೂಪಾಯಿ ಶಕ್ತಿದ ರೀತಿನ ನಾನು ವಿತರಣೆ ಮಾಡ್ತೀನಿ. 6 ರೂಪಾಯಿನೂ ನಾನು ಕಿತ್ತಾಕೋದಿಲ್ಲ. ನೀವು 70% ಕೊಟ್ಟಾಗ ನನಗೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವೇ? ಅವನಿಗೂ ಮಾನದಂಡ ಅದೇ. ಸುಮ್ಮನೆ ಫ್ರೀಯಾಗಿ ಕಿತ್ತಿದಾಗ 2 ಕಿತ್ತಿ ಅರ್ಧ ಬೀಸಾಕೊನಿಗೂ ಇಲ್ಲ, ಸುಮ್ಮನೆ ಕ್ಯಾಪ್ ಓಪನ್ ಮಾಡ್ಬಿಟ್ಟು ಮೇಲೆ ಅಲ್ಲೇ ಟ್ರನ್ಸುನಿಗೂ ಅದೇ ಮಾನದಂಡ, ನಿಯತ್ತಾಗಿ ಮಾಡೋನು ನನಗೂ ಅದೇ ಮಾನದಂಡ. ಆದರೆ ಇದು ಅನ್ಯಾಯ ಮಾಡ್ದಂಗೆ ಆಗ್ತದೆ ನಿಷ್ಠಾವಂತ ನೌಕರರಿಗೆ. ಹಾಗಾಗಿ ಸರ್ಕಾರಕ್ಕೆ ನಾನು ಮನವರಿಕೆ ಮಾಡ್ಕೊಡ್ತೀನಿ, 2,000 3,000 ಕೆಳಗೆ ಸೇರಿಸಿ ವೇತನ ಹೆಚ್ಚಳಕ್ಕೆ ಹೇಳಿದ್ನಲ್ಲ. ಈಗ ಒಪ್ಪಿಗೆ ಇದೆ ಅಂತೂ ಸೈನ್ ಹಾಕ್ಬೋದು, ಈ ಒಪ್ಪಿಗೆ ಇಲ್ಲ ಅಂತೂ ಸೈನ್ ಹಾಕ್ಬೋದು. ಏನು ಹಾಕೋರು ನಿಮಗೆ ಈ ತಿಂಗಳು 12% ಸೇರಿಸ್ತಾರೆ. ಹಾಗಾಗಿ ದಯವಿಟ್ಟು ಸಾರಿಗೆ ನಿಗಮಗಳ ಆಡಳಿತ ವರ್ಗದ ಅಧಿಕಾರಿ ವರ್ಗದವ್ರಿಗೆ ಹೇಳ್ತೀನಿ, ನಾನು ಇಲ್ಲೇನು ಯಾರನ್ನೂ ಬಾಳ್ಗೆಡಿಸ್ತಾ ಇಲ್ಲ. ಉತ್ತವನ್ನೆಲ್ಲ ಬಿತ್ತವನ್ನ ಕೆಡಿಸ್ತಾನೋ ಹಂಗೇನು ಯಾರನ್ನೂ ದಾರಿ ತಪ್ಪಿಸ್ತಾ ಇಲ್ಲ. ಯಾಕೆಂದ್ರೆ ನಮಗೊಂದು 2,000 3,000 ಜಾಸ್ತಿ ಆದರೆ ನಿಮಗೂ ಆಯ್ತದಲ್ಲ. ನಾವು 2,000 3,000 ಜಾಸ್ತಿ ಆದರೆ ಅದರಲ್ಲಿ 1,000 ನಾವು ಖರ್ಚು ಮಾಡ್ಕೋಬೋದು, ಏನೋ ಒಳ್ಳೇದು ಕೆಟ್ಟದ್ದು ತಿನ್ಕೊಂಡು. ಅದೇ ರೀತಿ ನಿಮ್ಗೊಂದು 3,000 ಜಾಸ್ತಿ ಆದರೆ ನೀವು ಒಳ್ಳೇದನ್ನೇ ತಿನ್ಬೋದು. ನಾವು ಒಳ್ಳೇದು ಕೆಟ್ಟದ್ದು ತಿಂದರೆ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರಿಗೆ ಸ್ವತಂತ್ರ ಇದೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಯಾವುದೇ ಒಂದು ವಿಚಾರವನ್ನು ಸಮರ್ಥನೆ ಮಾಡುವ, ವಿರೋಧಿಸುವ ಅಧಿಕಾರವನ್ನು ಸಂವಿಧಾನ ಕೊಟ್ಟದೆ. ಹಂಗಾಗಿ ಸರ್ಕಾರ ಆರ್ಡ್ರ್ ಮಾಡಿಬಿಟ್ಟಿದೆ, ಅದು ನಾವು ಒಪ್ಕೋಬೇಕು ಅನ್ನೋದೇನಿಲ್ಲ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಈಗ ಮೊನ್ನೆ ಚುನಾವಣೆ ನಡೀತಲ್ಲ, ವಿಧಾನ ಪರಿಷತ್ ಚುನಾವಣೆ, ಆತ್ಮಸಾಕ್ಷಿಗೆ ಪ್ರಕಾರವಾಗಿ ಮತ ಹಾಕಿ. ಅವ್ರು ಯಾಕೆ ಹಾಕಲಿಲ್ಲ? ಆ ಪಕ್ಷದಿಂದ ಗೆದ್ದವರು ಅದೇ ಪಕ್ಷದವ್ರಿಗೆ, ಬೇರೆ ಪಕ್ಷದವ್ರಿಗೆ ಯಾಕೆ ಹಾಕಿದ್ರು? ಅವ್ರಿಗೆ ಆತ್ಮಸಾಕ್ಷಿಗೆ. ಅದೇ ರೀತಿ ಸಾರಿಗೆ ಸಂಸ್ಥೆ ನೌಕರರು ಸಹ ಅದೇ ಆತ್ಮಸಾಕ್ಷಿಗೆ. ಸರ್ಕಾರ ಬೇರೆ ಇಲಾಖೆ ಏನು ಹೇಳೋದ್ನಲ್ಲ, ಬಟ್ಟೆಗಳು ಬೇಸಿಗೆ ಹೊಡೆಯಲಿ. ಈಗೇನು ಮಳೆಗಾಲ ಇಲ್ಲ ಅಂತ ಕಾಣಿಸ್ತದೆ ಈ ಸಲ. ಬೇಸಿಗೆ ಹೊಡೆದ್ರೆ ಬಟ್ಟೆಗಳೆಲ್ಲ ಬೆಳಗಾಗೋಯ್ತವೆ ಬೆವ್ರಿಗೆ. ಆ ಬಸ್ಸಿನ ರಸ್ಸು, ಆ ಒತ್ತಡ ಇವತ್ತರಿಂದ. ಅದರಿಂದ ನಾನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತೀನಿ, ನೋಡಿ ಒಂದು 2,000 3,000 ಏನಾರ ಶಕ್ತಿ ಯೋಜನೆ ಪ್ರೋತ್ಸಾಹಧನ ಅಂತ ಸೇರಿಸಿ ನಿಮ್ಮ ಸರ್ಕಾರದ ಕೊನೆಯ ಅವಧಿ ಬಂದಾಗ ಅದನ್ನು ಬೇಕಾದ್ರೆ ಮೂಲ ವೇತನಕ್ಕೆ ವಿಲೀನ ಮಾಡಿಬಿಟ್ಟು ಪುಣ್ಯ ಕಟ್ಕೊಳ್ಳ್ರಿ. ಮುಂದೆ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯ್ತದೆ. ಯಾಕೆಂದರೆ ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳವ್ರೆ, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಯ ನೌಕರ ಸಮಾವೇಶದಲ್ಲಿ 45,000 ಇರಬೇಕು ಅವರು. ನೀವು ಮುಂದೆ ಅಧಿಕಾರಕ್ಕೆ ಬರೋಕ್ಕೆ ನಮಗೆ ಸಹಾಯ ಮಾಡಿದ್ರೆ ನಾವು ಏನು ಬೇಕು ಸಹಾಯ ಮಾಡ್ತೀವಿ ಅಂತ. ನಾವು 1,10,000 ಜನ ನೌಕರು, ಸಾರಿಗೆ ನಿಗಮಗಳ ನೌಕರವ್ರೆ. ಹಂಗಾರೆ ಬೇಡವೇ ನಾವು ಸರ್ಕಾರಕ್ಕೆ? ಮತ್ತು ಅಧಿಕಾರಕ್ಕೆ 136 ಶಾಸಕರು ಗೆಲ್ಲೋದಕ್ಕೆ ಸಾರಿಗೆ ಸಂಸ್ಥೆ ನೌಕರರ 99% ನೌಕರರು ಪ್ರಸ್ತುತ ಆಡಳಿತ ಪಕ್ಷಕ್ಕೆ ಆಶೀರ್ವಾದ ಮಾಡವ್ರೆ. ಅದರ ಹಿನ್ನೆಲೆಯಲ್ಲೇ ಬಂದಿರೋದು ಈ ಸರ್ಕಾರ. ಅವರು ಮನಸ್ಸು ಮಾಡಲಿಲ್ಲ ಅಂದರೆ 90ರ ಆಜುಬಾಜಿಗೆ ನಿಂತ್ಕೋತಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ. ಅದರಿಂದ ಸರ್ಕಾರದವರೇ ಮನವರಿಕೆ ಮಾಡಿಕೊಡಿ. ಹಂಗೇನಾದರೂ ಸಂಸ್ಥೆ ನೌಕರರ 1,500 3,000 1,000 ಲಾಸ್ಟ್ಗೆ ಕೊಟ್ಟರೆ ದಯವಿಟ್ಟು ನನ್ನ ಮರಿಬೇಡಿ. ಆಗಿನಿಂದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೀವಿ. ಹಿಂಗೆ ನಿಮಗೆ ಏನೇನು ವಿಚಾರಗಳು ಬೇಕು ಹೇಳ್ತಾ. ಈಗ 12.5% ವೇತನ ಹೆಚ್ಚಳವೇ ಫೈನಲ್ಲು. ನಿಮಗೆ ಆರ್ಡ್ರು ಬರ್ತದೆ ಅಂತ ಹೇಳಿದೆ, 1ನೇ ತಾರೀಕು ಆರ್ಡ್ರು ಬಂತು ಅಷ್ಟೇ ಅಂತ. ಇನ್ನೂ ಹಲವಾರು ವಿಚಾರ ಹೇಳಿವ್ನಿ, ಅವೆಲ್ಲ ಸತ್ಯ ಆಗವೆ. ನೋಡಿ, ಇದೊಂದೇನಾರು 1,000 ಜಾಸ್ತಿ ಆದರೆ, 1,500 ಜಾಸ್ತಿ ಆದ್ರೆ ಒಂದು 100 ರೂಪಾಯಿ ಫೋನ್ಪೇ ಮೂಲಕ ಹಿಂಗೆ ತಳ್ಬಿಡಿ ನನಗೆ. ಇಲ್ಲಾರು 1,000 ಜಾಸ್ತಿ ಮಾಡಿದ್ರೆ ಇದು ಇಲ್ಲಿ ಆಗ್ತಾಯಿಲ್ಲ ಏನಾದ್ರು ಸರ್ಕಾರ. ಯಾಕೆಂದರೆ ನನ್ನ ವಿಡಿಯೋ ಆಡಳಿತ ವರ್ಗದವರು ಗಮನಿಸ್ತಾರೆ, ಸರ್ಕಾರವು ಗಮನಿಸ್ತಾರೆ. ಯಾಕೆಂದರೆ ಹಿಂದೆ ಮುಸ್ಕದ ರೋಜಾ ಆಗಿದ್ದಾಗ ಒಂದು ಪಕ್ಷದ ಪರವಾಗಿದ್ದೆ, ನಾನು ಒಂದು ಪಕ್ಷದ ಪ್ರತಿನಿಧಿಯಾಗಿದ್ದೆ. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ಎಲ್ಲ ನೋಡ್ತಾರೆ, ನನಗೆ ಗೊತ್ತು. ಒಂದು ಸಲ ಅಲ್ಲ 2 ಸಲ ನೋಡ್ತಾರೆ ಎಲ್ಲರೂ, ಆಡಳಿತ ವರ್ಗನೇ ಆಗಲಿ ಸರ್ಕಾರವೇ ಆಗಲಿ. ಇವನು ಟೀಕೆ ಮಾಡಿದ್ದಾನೆ ಅನ್ನೋ ಲೆಕ್ಕದಲ್ಲಿ ನೋಡ್ತಾರೆ ಅಂತ ನನಗೆ ಅನ್ನಿಸ್ತದೆ. ಆ ಲೆಕ್ಕದಲ್ಲಿ ಇದನ್ನೂ ನೋಡಿರ್ತಾರೆ. ಹಂಗೇನಾರು ಅನ್ಕೊಂಡು ಅಯ್ಯಪ್ಪಪ್ಪ ಅಂತ ಏನಾರ 1,000 ಕೊಟ್ಟರೆ ಒಂದು 50 ರೂಪಾಯಿ ಅಷ್ಟೇ ಒಂದು ಸಲಿಗೆ. ಯಾವಾಗಲೂ ಕೊಡಬೇಡಿ ಅನ್ನೋದಿಲ್ಲ. ಒಂದು 2,000 ತಗೊಳ್ಳೋರು ಒಂದು 100 ರೂಪಾಯಿ ಹೆಂಗೆ
ತಳ್ಬಿಡಿ ನಿಮ್ಮ ಹೆಸರಲ್ಲಿ ನಾನು ಬದುಕೋತೀನಿ, ಹೂವಿಂದ ನಾರು ಸ್ವರ್ಗ ಸೇರ್ತು ಅಂತ. ಹಂಗಾಗಿ ಸ್ನೇಹಿತರೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ಈ ನಿಮ್ಮ ಎಸ್ ಪಿ ಮಲ್ಲೇಶ್ ಬರ್ತಾನೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೂ ಏನು ಯೋಚನೆ ಮಾಡೋಕೆ ಬರುವಾಗ ಏನೂ ಬರಲಿಲ್ಲ, ಹೋಗುವಾಗ ಏನೂ ತಗೋ ಹೋಗೋದಿಲ್ಲ. ನಾವು ಬರಿಗೈಲೇ ಬಂದೀವಿ, ಬರಿಗೈಲೇ ಹೋಯ್ತೀವಿ. ಹುಡ್ದಾರನೂ ಬಿಡೋದಿಲ್ಲ, ಕೂದು ಬೀಸಾಕ್ತಾರೆ. ಅಲ್ಲಿ ಹೋದಾಗ ಯಾವ ಸಾವಿರಾರು ಕೋಟಿ ಮಾಡಿರು, 100 ಕೋಟಿ ಮಾಡಿರೂ, 10 ಕೋಟಿ ಬಂಗ್ಲೆ ಕಟ್ಟಿರೂ ಅಷ್ಟೇ. ಅಲ್ಲಿ ಹೆಣ ಅಂತ ಎನ್ನುವುದಾಗ ಸತ್ತೋದಾಗ. ಈಗಿದ್ದಾಗ ಮಾತ್ರ ಬಹುಮಾನ, ಸನ್ಮಾನ, ಗೌರವ ಎಲ್ಲ. ಸತ್ತ ಮೇಲೆ ಹೆಣ ಯಾರಾದರೂ ಅಂತ ಹೇಳ್ತಾ ತಮ್ಗೆ ಹೊಂದಿಸ್ತೀನಿ. ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ, ವಂದನೆಗಳು.